ಹಾಯ್ ಹಲೋ ನಮಸ್ತೆ. ನಮ್ಮ ಚಾನಲ್ ಯಾರು ಹೊಸಬಿ ನೋಡ್ತೀರಂದ್ರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವೆಲ್ಕಮ್ ಟು ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್. ಇವತ್ತು ಏನಂದ್ರೆ ಕೆ ಎ ವೆಬ್ಸೈಟ್ದವ್ರ ನಿನ್ನೆ ದಿನ ಏನು ಬಿಟ್ಟಾರಂದ್ರೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟರು. 4 ನಾಳೆ ಎಕ್ಸಾಮ್ ಅದ 5/1/2026 ಎಕ್ಸಾಮ್ಗಳದಾರ ಪ್ರಿಪ್ರೇಟ್ರಿ. ಆ ನಿಯಮಕ್ಕೆ ತಕ್ಕಂತೆ ಎಷ್ಟು ಬಿಟ್ಟಾರ್ರಿ? 4 ಕ್ವಶನ್ ಪೇಪರ್ಗಳನ್ನು ಬಿಟ್ಟಾರ, ಮಾದರಿಯ ಪ್ರಶ್ನೆ ಪತ್ರಿಕೆ. ಅವು 4 ನೀವು ಸರಿಯಾಗಿ ಓದಿದ್ದೇ ಆದಲ್ಲಿ ನಾಳೆ 5/1/2026 ಎಕ್ಸಾಮ್ ಸರಣಿ ಎಕ್ಸಾಮ್ ಇರ್ತಾವ ಪ್ರಿಪ್ರೇಟ್ರಿ. ಆ ಎಕ್ಸಾಮ್ದಾಗ ನೀವು ಗರಿಷ್ಠ ಅಂಕಗಳನ್ನು ತೆಗೆಯಲು ಭಾಳ ಹೆಲ್ಪ್ಫುಲ್ ಆದ ವಿಡಿಯೋಗಳಾಗ್ತಾವ. ಆದ ಕಾರಣದಿಂದ ಏನು ಮಾಡೋಣ ಅಂದ್ರೆ, ಈಗ ಫಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3, 4 4 ನಾನು ಪ್ಲೇಲಿಸ್ಟ್ ಅದ SSLC 2026 ಅಂತ ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ ಒಳಗೆ ನಿಮ್ಮ 4 ಕ್ವಶನ್ ಪೇಪರ್ಗಳನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ. ಆ ಡಿಸ್ಕಷನ್ ಮಾಡಿದ್ದ ವಿಡಿಯೋಗಳು ಅಲ್ಲಿ 4 ಸಿಗ್ತಾವೆ. ಅಲ್ಲಿ ಹೋಗಿ ನೀವು ವಿಡಿಯೋಗಳನ್ನು ನೋಡ್ರಿ. ಅದೇ ರೀತಿ ನಿಮಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಈಗ ನೋಡೋಣ ಬರ್ರಿ. 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ಮಾದರಿ ಉತ್ತರಗಳ ಮತ್ತು ಪ್ರಶ್ನೆಗಳ ಸಹಿತನ ಇಲ್ಲಿ ನೀಡಲಾಗಿದೆ. ಇಲ್ಲಿ ವಿಷಯ ಸಂಕೇತ 01K, ಸಬ್ಜೆಕ್ಟ್ ಕೋಡ್ 01K. ಪ್ರಥಮ ಭಾಷೆ ಯಾವುದಂದ್ರೆ ಕನ್ನಡ. ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಇಲ್ಲಿ ಸಮಯ ಎಷ್ಟಿರ್ತದೆ ಅಂದ್ರೆ 3 ತಾಸು ಇರ್ತದ. ಸಮಯ 3 ಗಂಟೆ 15 ನಿಮಿಷಗಳ ಕಾಲಾವಧಿ ಇರ್ತದ. 15 ನಿಮಿಷ ನಿಮಗೆ ಕ್ವಶನ್ ಪೇಪರ್ಗಳನ್ನು ನೀಡ್ತಾರೆ. ಆ ಕ್ವಶನ್ ಪೇಪರ್ ನೀವು ಮೊದಲು ಓದ್ಕೋಬೇಕ್ರಿ. ಕ್ವಶನ್ ಪೇಪರ್ ಕೊಟ್ಟರೆ ಓದ್ಕೋಬೇಕು. ಗರಿಷ್ಠ ಅಂಕಗಳಷ್ಟು 100 ಅಂಕಗಳು ಇರ್ತಾವ. ತದನಂತರ ಪ್ರಶ್ನೆಗಳನ್ನು ನೋಡು ಅಥವಾ ಆನ್ಸರ್ಗಳನ್ನು ಅಲ್ಲೇ ನೀಡಿದ್ದಾರೆ, ನೀವು ನೋಡ್ರಿ. ಫಸ್ಟ್ ಒಂದು ಯಾವುದಂದ್ರೆ ಬಹು ಆಯ್ಕೆ ಪ್ರಶ್ನೆಗಳ MCQs. ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಎಷ್ಟು 6 ಪ್ರಶ್ನೆಗಳಿರ್ತಾವ. ಒಂದು ಪ್ರಶ್ನೆಗೆ 1 ಅಂಕ. ಫಸ್ಟ್ ಒನ್ ವರ್ಗೀಕರಣ ವ್ಯಂಜನದ ಪಂಚಮಾಕ್ಷರಗಳಿವು. ಫಸ್ಟ್ ಒನ್ ಅನುನಾಸಿಕಗಳು. ಸೆಕೆಂಡ್ ಒನ್ B ಮಹಾ ಪ್ರಾಣಾಕ್ಷರಗಳು, C ಅಲ್ಪ ಪ್ರಾಣಾಕ್ಷರಗಳು, D ಯೋಗವಾಹಕಗಳು. ಇದ್ರ ಬಗ್ಗೆ ಸರಿಯಾದ ಉತ್ತರ ಯಾವ್ದಾಕತ್ರಿ? ವರ್ಗೀಕರಣ ವ್ಯಂಜನ ಪಂಚಮಾಕ್ಷರಗಳಿವು. ಯಾವ್ದಾಕತಿ ಅಂದ್ರ ಅನುನಾಸಿಕ ಎಂಬ ನಿಯಮ ಆಗ್ತದ. ತದನಂತರ ಸೆಕೆಂಡ್ ಒನ್ ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಯಾವ ಸಂಧಿ ಸೇರಿದ? ಫಸ್ಟ್ ಒನ್ A ಆಗಮನ, B N, C ವೃದ್ಧಿ, D ಲೋಪ. ಯಾವ ಸಂಧಿ ಸೇರ್ತದ್ರಿ? ಲೋಪ ಸಂಧಿಗೆ ಮಾತಂತು ಪದ ಸೇರ್ತದ. ತದನಂತರ ಪ್ರಶ್ನೆ ನೋಡ್ರಿ 3. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಯಾವ್ದ್ರಿ? A ಸಂಯುಕ್ತ ವಾಕ್ಯ, B ಸಂಯೋಜಿತ ವಾಕ್ಯ, C ಸಾಮಾನ್ಯ ವಾಕ್ಯ, D ಮಿಶ್ರ ವಾಕ್ಯ. ಸರಿಯಾದ ಉತ್ತರ ಯಾವ್ದಾಕತ್ರಿ? ಸಾಮಾನ್ಯ ವಾಕ್ಯ. C ಕರೆಕ್ಟ್ ಆದ ಸಾಮಾನ್ಯ ವಾಕ್ಯ. ಫೋರ್ತ್ ಒನ್ರಿ ಕ್ರಿಯಾಪದದ ಮೂಲ ರೂಪ ಯಾವ್ದ್ರಿ? A ಸರ್ವನಾಮ, B ಧಾತು, C ನಾಮಪದ, D ನಾಮ ಪ್ರಕೃತಿ. ಸರಿಯಾದ ಉತ್ತರ ಯಾವ್ದ್ರಿ? ಧಾತು ಆಗ್ತದ. B ಸರಿಯಾದ ಉತ್ತರ B ಧಾತು ಆಗ್ತದ. 5 ಲೋಕದೊಳ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವ್ದು? ಫಸ್ಟ್ A ಪ್ರಥಮ, B ತೃತೀಯ, C ಸಪ್ತಮಿ, D ದ್ವಿತೀಯ. ಸರಿಯಾದ ಉತ್ತರ ಯಾವ್ದಾಗ್ರಿ? ಸಪ್ತಮಿ. ಸರಿಯಾದ ಉತ್ತರ ಯಾವ್ದ? ಸಪ್ತಮಿ. ಸರಿಯಾದ ಉತ್ತರ. 6ನೇ ಪ್ರಶ್ನೆ ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಫಸ್ಟ್ ಒನ್ A ಕ್ರಿಯಾಪದ, B ತತ್ಪುರುಷ, C ದ್ವಿಗು, D ಅಂಶಿ. ಸರಿಯಾದ ಉತ್ತರ ಯಾವ್ದಾಕತ್ರಿ ಸ್ನೇಹಿತರೆ? ಅಂಶಿ ಆಗ್ತದ. ನಮ್ಮ ಚಾನಲ್ ಏನೋ ಯಾರು ಹೊಸಬ್ರು ನೋಡ್ತಾರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಗ ಬೆಲ್ ಐಕನ್ ಆನ್ ಮಾಡ್ಕೊರಿ. ನಿಮ್ಗೆ ನಾವು ಹಾಕೋ ವಿಡಿಯೋ ತಟ್ಟಂತ ಬಂದ ಮುಟ್ತದ. ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ತದ. ಅದೇ ರೀತಿ ಬಿಟ್ಟ ಸ್ಥಳ ನೋಡ್ರಿ. ಇಲ್ಲಿ 4 ಬಿಟ್ಟ ಸ್ಥಳ ಇರ್ತಾವ. ಬಿಟ್ಟ ಸ್ಥಳ ಅಂದ್ರೆ ಸಂಬಂಧಿ ದೀಪದ ಬರೆಯಿರಿ ಅಂತ ಹೇಳ್ಯಾರ. ಅವು 4 ಇರ್ತಾವ. ಫಸ್ಟ್ ಒಂದು 7th ಒನ್ ಯಾವ್ದಾರ ವೀರ ಇದ್ದಿದ್ದ ಬೀರ ಆಗ್ತದ. ಕೊಡಲಿ ಇದ್ದಿದ್ದು ಯಾವ್ದು ಏನಾಗ್ತದ್ರಿ? ಕೊಟಾರ ಆಗ್ತದ. ಕೊಟಾರ ಆಗ್ತದ. ತದನಂತರ 8 ನದಿ. ಇದು ರೂಢಿಯಿಂದ ಬಂದಿದ್ದ ಇರ್ತದ. ಆ ಕಾರಣದಿಂದ ರೂಢನಾಮ. ವಿಜ್ಞಾನಿ ಅನ್ವರ್ಥನಾಮ.
9 ಬನ್ನಿ ಬನ್ನಿ ಇದು ದ್ವಿರೂಕ್ತ ಆಗ್ತದ. ಹಾಲು ಜೇನು ಯಾವ ನಿಯಮ ಆಗ್ತದ? ಜೋಡಿ ನುಡಿ ಆಗ್ತದ. ಜೋಡು ನುಡಿ ಆಗ್ತದ. ತದನಂತರ ಸ್ನೇಹಿತರೆ 10ನೇದ ನೋಟ ಕೃದಂತ ಭಾವನಾಮ ಆಗ್ತದ. ಪೆರ್ಮೆ ಯಾವ್ದಾಗ್ತದ? ತದ್ವಿತಾರ್ಥ ಭಾವನಾಮ ಆಗ್ತದ. ಇದರಲ್ಲಿ ತದನಂತರ ಏನು ನೋಡಿದ್ರ ವಾಕ್ಯ ರೂಪದಲ್ಲಿರುವ ಪ್ರತಿಯೊಂದು ಸರಿ ಉತ್ತರಕ್ಕೆ 1 ಅಂಕ. ಅಂದ್ರೆ ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಪ್ರಶ್ನೆ ಇರ್ತದ, ಅದಕ್ಕೆ 1 ಅಂಕ ಇರ್ತದ. ಇಲ್ಲಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಫಸ್ಟ್ ಒನ್ ರೀ 11ನೇದ್ರಿ. 11 ಥರ್ಡ್ ಒನ್ ಒಳಗ 11 ಅದ. ಇಲ್ಲಿ 7 ಪ್ರಶ್ನೆಗಳು ಇರ್ತಾವ. ಆ ಪ್ರಶ್ನೆಗೆ ತಕ್ಕಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನ ನೀಡಿದ್ದೇವೆ. ಇಲ್ಲಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನ ಅಥವಾ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ತದನಂತರ 12ನೇ ಪ್ರಶ್ನೆ ರೀ, ಶಾನುಭೋಗ ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗ ಚಿಕ್ಕನಾಯಕನಹಳ್ಳಿಗೆ ಯಾಕೆ ಹೋಗಿದ್ಪ ಅಂದ್ರ ಯಾಕೆ ಹೋಗಿದ್ರಿ? ಶಾನುಭೋಗ ಉತ್ತರ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದನು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ತದನಂತರ 13ನೇ ಪ್ರಶ್ನೆ, ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಅಲ್ಲಿ ಲಂಡನ್ನಿನ ಸ್ಟೇಷನರಿ ಅಂಗಡಿ ಹೆಸರು ಏನಂತ ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿ ಇರ್ತದ. ತದನಂತರ 14ನೇ ಪ್ರಶ್ನೆ, ಕ್ಯಾಸ್ಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಕ್ಯಾಸ್ಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರನ ಸೂರ್ಯಮಿತ್ರನ ಬಳಿಗೆ ಕಳಿಸಿದಳು. 15 ಹಲಗಲಿಯ ಗುರುತು ಉಳಿದಂತದ್ದು ಏಕೆ? ಇದು ಹಲಗಲಿಯ ಮೇಲೆ ಬ್ರಿಟಿಷರ ಸರ್ಕಾರ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿದಂತಾಯಿತು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಇದು ರಿಪೀಟೆಡ್ ಕ್ವಶನ್ ಆಗ್ತದ. ಒಳ್ಳೆ ರಿಪೀಟ್ ಆಗಿದೆ. ಇದನ್ನ ನೀವು ಭಾರಿ ನೆನಪಿನಲ್ಲಿ ಇಟ್ಕೋಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇದನ್ನ ನೀವು ನೆನಪಿಟ್ಕೋಬೇಕು. ಅದೇ ರೀತಿ 16ನೇ ಪ್ರಶ್ನೆ, ಕುಂಭ ಸಂಭವ ಎಂದು ಯಾರನ್ನು ಕರೆಯುತ್ತಾರೆ? ದ್ರೋಣಾಚಾರ್ಯರನ್ನು ಕುಂಭ ಸಂಭವ ಎಂದು ಕರೆಯುತ್ತಾರ. 17 ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸರಿ ತಿಕ್ಕುತ್ತಾಳೆ. ಇದಂತರೂ ಫಿಕ್ಸ್ ಕ್ವಶನ್. ಪುಟ್ಟಪೋರಿ ಏನು ಮಾಡಿದ? ಇದು ಫಿಕ್ಸ್ ಕ್ವಶನ್, ಫಿಕ್ಸ್ ಆಗಿರ್ತದ. ನಾವು ಇದ್ದಾಗ ಓದಾಯ್ತ್ರಿ. ಈಗ 7-8 ವರ್ಷದಿಂದ ಇರುತ್ತೆ ಕಂಟಿನ್ಯೂ ವರ್ಷ. ಇದೊಂದು ಫಿಕ್ಸ್ ಕ್ವಶನ್. ನೀವು ಇಂಥ ಕ್ವಶನ್ಗಳನ್ನು ಮರಿಬಾರ್ದ್ರಿ. ಯಾವತ್ತು ಅಂಕಗಳ ಜಾಸ್ತಿ ಬರಬೇಕಂದ್ರ ಓದೋದು ಹಂಗ ಇರಬೇಕು, ಬರೆಯೋದು ಹಂಗ ಇರ್ಬೇಕ್ರಿ. ಯಾವತ್ತು ಸರಿಯಾದ ವೇದಲ್ಲಿದ್ರ ಯಾವುದು ತೊಂದರೆ ಬರಲ್ಲ. ಇಲ್ಲಿ ಏನ್ ನೀಡಿದಾರೆ ಅಂದ್ರೆ 3-4 ವಾಕ್ಯದಲ್ಲಿ ಉತ್ತರಗಳನ್ನ ಬರೆಯುವುದು ಅಂತ ಹೇಳಿದಾರೆ. ಇಲ್ಲಿ 3 ಮತ್ತು 4 ವಾಕ್ಯ ಅಂದ್ರೆ 2 ಅಂಕದ ಇಲ್ಲಿ 10 ಪ್ರಶ್ನೆಗಳಿರ್ತಾವ. 2 ಅಂಕದ 10 ಪ್ರಶ್ನೆಗಳನ್ನ ಇರ್ತಾವ. ಇಲ್ಲಿ 1 ಪ್ರಶ್ನೆಗೆ 2 ಅಂಕ. ಎಷ್ಟು ಬರಿಬೇಕ್ರಿ? 2 ಅಂಕಕ್ಕ ವ್ಯವಹಾರಿಕ ಹಾಗೂ ಗ್ರಾಂಥಿಕ ಭಾಷೆಯ ಲಕ್ಷಣಗಳವು 4ರಿಂದ 5 ಸಾಲು ಬರೆದ್ರ 2 ಅಂಕಗಳ ನಿಮ್ಮ ಕಿಶೆದಾಗರಿ. ಇಲ್ಲಿ ವ್ಯವಹಾರಿಕವೆಂಬುದು ಜೀವ ಭಾಷೆ. ಅದರಲ್ಲಿ ಜನರ ಮಾತನಾಡುವ ವ್ಯವಹಾರ ದೃಷ್ಟಿ ಯಾವ ಇರ್ತದ? ಯಾವ ಭಾಷೆಯ ಮೂಲಕ ಮಾತಾಡ್ತಾರ? ಕನ್ನಡ, ತಮಿಳು, ತೆಲುಗು, ಉರ್ದು, ಅದೇ ರೀತಿ ಇಂಗ್ಲಿಷ್ ಇವುಗಳನ್ನು ಉದಾಹರಣೆಯಾಗಿರ್ತಾವ. ವ್ಯವಹಾರಿಕ ಭಾಷೆಯ ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆಯಾಗಿದೆ. ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿದ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆಯೇ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಮುಂತಾದವುಗಳನ್ನ ಉದಾಹರಣೆಗಾಗಿ ಕಂಡು ಬರ್ತಾವ. ಅದೇ ರೀತಿ ಇದು ವ್ಯವಹಾರಿಕವಾಗಿಲ್ಲ. ಸಾಂಸ್ಕೃತಿಕ ಮತ್ತು ಗ್ರಾಂಥಿಕ ಭಾಷೆಗಳಲ್ಲಿಯೂ ಈ ಯಾವುದೋ ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಲ್ಲ ಎಂಬುದನ್ನು ಇಲ್ಲಿ ತಿಳಿಸ್ತಾರ. ನೀವು ಯಾವ ರೀತಿ ಬರಿಬೇಕನ್ನುವುದನ್ನ ಇಲ್ಲಿ ಈ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೀಡ್ತಾರ. ಪ್ರಶ್ನೆ ಹಾಗೂ ಎಕ್ಸಾಮ್ ಬೋರ್ಡ್ದವರ ಏನ್ ಮಾಡ್ಯಾರ? ಕ್ವಶನ್ ಹಾಗೂ ಆನ್ಸರ್ಗಳನ್ನು ನೀಡಿದ್ದಾರ. ನೀವು ಶಾನೆ ಆಗ್ಬೇಕ್ರಿ. ಅದನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಯಾವ್ಯಾವ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರಂದ್ರ ಆ ಕ್ವಶನ್ಗಳು ಯಾವ ರೀತಿ ಇದಾವ, ಅಲ್ಲಿ ಯಾವ ಕ್ವಶನ್ಗಳನ್ನ ಕೇಳಿದಾರ, ಯಾವ ಕ್ವಶನ್ ಫಿಕ್ಸ್ ಇರ್ತಾವ ಎಂಬುದನ್ನ ನೀವು ತಿಳಿದುಕೊಳ್ಳಬೇಕು. ಹೊಸಗಾಲದ ಹಸು ಮಕ್ಕಳ ಹಕ್ಕಿಗೆ ಹೇಗೆ ಹರಿಸಿದೆ? ಇದು ಫಿಕ್ಸ್ ಕ್ವಶನ್. ಇದು 2 ವರ್ಷ ಆದ್ರಿ ಫಿಕ್ಸ್ ಕ್ವಶನ್. ಸೇಮ್ ಟು ಸೇಮ್, ಏನು ಬದಲಾಗಿಲ್ಲ. ಹಲಕರಿ ಬೇಡ್ರಿ ಮೇಲೆ ಇದ. ನೀನು ಇಂಥವೆಲ್ಲ ಏನು ಮಾಡ್ಬೇಕಂದ್ರೆ ಸರಿಯಾದ ರೂಪದಲ್ಲಿ ನೋಡ್ಕೊಳ್ಬೇಕು. ನೋಡ್ಕೊಂಡ ಅವನ ಓದಬೇಕು. ಅದೇ ನಿಮ್ಗೆ ಮಾರ್ಗದರ್ಶನ.
ನೋಡ್ರಲ್ಲ ಇಲ್ಲಿ ಕೊಟ್ಟಾರ 24ನೇ ಪ್ರಶ್ನೆ, ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರ ಹರಿಯಲು ಕಾರಣವೇನು? ಏನು ಕಾರಣ ಅಂದ್ರೆ ಇಲ್ಲಿ ನೀಡಿದಾರ, ಅದನ್ನ ಓದ್ಕೊರಿ ಸರಿ. ಹಂಗ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂಬುದನ್ನ ಇಲ್ಲಿ ನೋಡ್ಕೊರಿ 25ನೇ ಪ್ರಶ್ನೆ. ಅದೇ ರೀತಿ 26ನೇ ಪ್ರಶ್ನೆ ನೋಡ್ರ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದ್ದಾರೆ ಎಂಬುದನ್ನ ಬರೀರಿ ಅಂತ ಹೇಳಿದಾರ. ಯಾವ ರೀತಿ ವ್ಯಕ್ತಗೊಂಡಿದ್ದಾರೆ ಎಂಬುದನ್ನ ನಿಮಗೆ ಗೊತ್ತಿರ್ಲಿಕ್ಕರ ಇಲ್ಲಿ ನಮ್ಮ ವಿಡಿಯೋದಾಗ ಐತಿಗೆ ನೀವು ಓದ್ರಿ. ಸರಿಯಾದ ಉತ್ತರಗಳನ್ನ ಇರ್ತಾವ. ಗೋರ್ಮೆಂಟ್ ಒಳಗೆ ಏನಿರ್ತದ, ಬೋರ್ಡ್ ಒಳಗೆ ಏನಿರ್ತದ ಎಂಬುದನ್ನ ಇಲ್ಲಿ ಸರಿಯಂಗ ಇರ್ತದ. ನೀವು ನೋಡ್ಕೊರಿ, ಓದ್ಕೊರಿ. ಆಗ ಯಾವುದರ 5 ಕವಿ ಅವರ ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿ ಕುರಿತ ವಾಕ್ಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ದೇವನೂರು ಮಹಾದೇವ ಯಾವ ರಾಮ, ಇಲ್ಲಿ ಅವನ ಜನ್ಮಸ್ಥಾನ ಏನ, ಕಾಲ ಏನ, ಕೃತಿ ಏನ, ಯಾವ ಪ್ರಶಸ್ತಿಗಳನ್ನ ತಗೊಂಡಾರ ಎಂಬುದನ್ನ ಕಂಪ್ಲೀಟ್ ಆಗಿ ನಿಮಗೆ ಅವ್ರ ಬಗ್ಗೆ ಎಷ್ಟು ಗೊತ್ತದ ಅದಕ್ಕಿಂತ ಹೆಚ್ಚು ಬರಿಬೇಕ್ರಿ. ಜಾಸ್ತಿ ಮಾರ್ಕ್ಸ್ ತಗೋಬೇಕಂದ ಅವ್ರಿಗೆ ಏನು ಗೊತ್ತದ, ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವನವರದ ಇದು ಏನಾಗಿರ್ತದ, ಕೃತಿಯಾಗಿರ್ತದ. ಪ್ರತಿಯೊಂದನ್ನು ಇಲ್ಲಿರದ, ಪ್ರತಿಯೊಂದನ್ನು ಎದೆಗೆ ಬಿದ್ದ ಅಕ್ಷರ ದೇವನೂರು. ಒಡಲಾದ ಕುಸುಮ ಬಾಲೆ ಮೊದಲಾದ ಕೃತಿಗಳನ್ನ ಇವರು ಏನಾಗಿದೆ, ಯಾವ ಪುರಸ್ಕಾರ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ. ಭಾರತೀಯ ಭಾಷಾ ಪರಿಷತ್ತು ಪ್ರಶಸ್ತಿ ಕರ್ನಾಟಕದಿಂದ ಬಂದದ. ಎಲ್ಲದ ಪಂಪಂದ ಭಾಳ ಇಂಪಾರ್ಟೆಂಟ್ ರೀ. ಆದಿಕವಿ ಇವರಿಗೆ ಏನಂತಾರ, ಆದಿಕವಿ ಪಂಪ ಎಂದು ಕರೀತಾರೆ. ಶಾಸಪೂರ್ವ 902ರಲ್ಲಿ ವೆಂಗಿಯ ಮಂಡಲ ವೆಂಗಿಪುಳು ಎಂಬ ಅಗ್ರಹಾರದಲ್ಲಿ ಜನಿಸ್ತಾರ. ವೆಂಗಿಯ ಮಂಡಲದ ವೆಂಗಿಪುಳ ಎಂಬಲ್ಲಿ ಅವರ ಅಗ್ರ ಸ್ಥಾನದಲ್ಲಿ ಜನಿಸ್ತಾರ. ಇವನು ಆದಿಪುರಾಣ, ವಿಕ್ರಮನು, ವಿಜಯ ಕೃತಿಗಳನ್ನ ಇವರು. ಅದೇ ರೀತಿಯ ಮಣಿಹಾರ, ಸಂಸಾರ ಮತ್ತು ಸಾರೋದಯ ಎಂಬುದನ್ನು ಇವರು ಬಿರುದುಗಳಾಗ್ತವ. ಅದೇ ರೀತಿ 6ನೇದ್ರಿ ಪ್ರಸ್ತಾರ ಹಾಕಿ ಘನ ವಿಭಾಗಿಗಳ ಛಂದಸ್ಸನ್ನ ಬರೀರಿ. ಇಲ್ಲಿ ಏನ್ ನೀಡಿದಾರ, 3ನೇ ಎನಗೆ ಮಣವಿಂದು ಸುನಂ ಮಣೆ ಸುನಂ ಬಿಡು ಸುನಂ ಮಾಡುದು ಸಕಲ. ಇದನ್ನ ಏನ್ ಮಾಡ್ಬೇಕಾದ್ರ ಛಂದಸ್ಸನ್ನ ಬಿಡಿಸರಿ. ನಿಮಗೆ ಛಂದಸ್ಸನ್ನ ನಿಮ್ಮ ಶಾಲೆಯಲ್ಲಿ ನಿಮ್ಮ ಗುರುಗಳು ಹೇಳಿರ್ತಾರ. ಕಂದ ಪದ್ಯ ಆಗ್ತದ, ರಗಳೆ ಆಗ್ತದ, ಏನಾಗ್ತದ ಎಂಬುದನ್ನು ನೋಡಿ ಅದರ ಮೇಲೆ ಛಂದಸ್ಸನ್ನ ನಾವು ಹಾಕ್ಬೇಕ. ಈ ಛಂದಸ್ಸನ್ನ ಕಂಪ್ಲೀಟ್ ಆಗಿ ನೋಡ್ಕೊರಿ. ಈ ಕ್ವಶನ್ ಅಂತೂ ನಿಮ್ಗೆ ತಪ್ಪಿದ್ದಲ್ಲ, ಎಕ್ಸಾಮ್ಕ ಫಿಕ್ಸ್ ಕ್ವಶನ್. ಅದೇ ರೀತಿ ಅಲಂಕಾರಗಳು ಬೀಳ್ತಾವ. ಒಂದು ನಿಮ್ಗೆ ಏನ್ ಕೊಡ್ತಾರಂದ್ರ, ಒಂದು ನಿಯಮ ಕೊಡ್ತಾರ ಅಥವಾ ಒಂದು ಟೈಟಲ್ ಕೊಡ್ತಾರ. ಮಾರಿ ಗೌತನವಾಯ್ತು ನಾಳಿನ ಭಾರತ ಹಳೆಗನ್ನಡೊಳಗೆ ಬತ್ರಿ. ಇದು ಯಾವ ಅಲಂಕಾರ? ಉಪಮಾ ಅಲಂಕಾರ ಬತ್ತ, ರೂಪಕ ಅಲಂಕಾರ. ಯಾವ ಅಲಂಕಾರ ಎಂಬುದನ್ನ ಬರೀರಿ ಅಂತ ಹೇಳ್ತಾರ. ಲಕ್ಷ್ಮಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳನ್ನ ಅಭೇದವನ್ನು ಹೇಳಿದನು. ಅದೇ ರೀತಿ ವರ್ಣಿಸುವುದು ಏನು ವರ್ಣಿಸ್ತದ, ರೂಪಕಾಲಂಕಾರ ನಿಯಮವನ್ನು ಬರ್ತದ. ಸಮನ್ವಯ, ಉಪಮೇಯ ಮತ್ತು ಉಪಮಾನ. ನಾಳಿನ ಭಾರತದ ಯುದ್ಧ ಉಪಮೇಯ. ಉಪಮಾ ಏನಾಗ್ತದ, ಮಾರಿಗೆ ನೀಡುವ ಔತಣ ಏನಾಗ್ತದ, ಉಪಮಾ ಆಗ್ತದ. ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಹಾಗೂ ಉಪಮಾನವಾದ ಮಾರಿಗೆ ನೀಡುವ ಔತಣ, ಇವೆರಡರ ನಡುವೆ ಅಭೇದವನ್ನ ರೂಪಿಸುವುದರಿಂದ ಇದು ರೂಪಕ ಅಲಂಕಾರ ಲಕ್ಷಣವಾಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿಸಬಹುದು. ನೀವು ಇದನ್ನ ಬರೆದಿಟ್ಟುಕೋರಿ, ಇದು ಇಂಪಾರ್ಟೆಂಟ್ ಆಗಿರ್ತದ. ತದನಂತರ ಇಲ್ಲಿ ಗಾದೆ ಮಾತುಗಳನ್ನ ನಿಮ್ಗೆ ನೀಡಿರ್ತಾರ. ಇವು 32ನೇ ಪ್ರಶ್ನೆ, ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಮನಸ್ಸಿದ್ದರೆ ಮಾರ್ಗ. ನೀವು ಯಾವ ರೀತಿ ಬರಿತೀರಿ? ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಮನಸ್ಸಿದ್ದರೆ ಮಾರ್ಗ. ಒಂದು ಗಾದೆ ಮಾತಿಗೆ ಎಷ್ಟು ಅಂಕ ಇರ್ತಾವ್ರಿ? 3 ಅಂಕಗಳನ್ನ ಇರ್ತಾವ. ನೀವು ನೋಡ್ಕೊರಿ ಇಲ್ಲಿ ಯಾವ ರೀತಿ ಬೋರ್ಡ್ದವರು ಕೊಟ್ಟಾರ. ನಾವು ಯಾವ ರೀತಿ ಎಲ್ಲಿ ಬರ್ತೇವ, ಎಲ್ಲಿ ಫುಲ್ ಪಾಯಿಂಟ್ ಇರ್ತಾವ, ಎಲ್ಲಿ ಕ್ವಶನ್ ಮಾರ್ಕ್ ಮಾಡ್ತೇವ ಎಂಬುದನ್ನು ನೀವು ತಿದ್ದುಕೊಳ್ಳಬೇಕ. ಜಾಸ್ತಿ ಅಂಕ 80 ಮಾಡಬೇಕನ್ನು ಹುಮ್ಮಸ್ಸಿರ್ತಾರ ನಿಮಗ, ನೀವು ಅದನ್ನು ಮಾಡಬೇಕು. ಅಥವಾ ಕ್ವಾರ್ಟ ಏನಕ ಮನಸ್ಸಿದ್ದರೆ ಮಾರ್ಗ. 2 ಆನ್ಸರ್ಗಳನ್ನು ಕೊಟ್ಟಾರ, ಕ್ವಶನ್ಗಳನ್ನು ಕೊಟ್ಟಾರ. ನಿಮಗೆ ಏನು ಬೇಕ್ರಿ ಎಲ್ಲ ಮೆಟೀರಿಯಲ್ ನಿಮ್ಮ ಮುಂದೆ ಐತಿ. ಓದೋದೇ ಎಕ್ಸಾಮ್ ಬರೋದು ಅಷ್ಟೇ ರೀ. ಅದ ನಿಮ್ಗೆ ಬೇಸರ ಆಗ್ತದ. ಓದೋದು ಎಕ್ಸಾಮ್ ಬರೆಯೋದು ಬೇಸರ, ನಿಮ್ಗೆ ಜಸ್ಟ್ ಪಾಸ್ ಬೇಕಲ್ಲ.
ಜಸ್ಟ್ ಪಾಸ್ ಬೇಕಲ್ರಿ, ಜೀವನದಾಗ ಮುಂದುವರಿಬೇಕಾರ 100ಕ್ಕೆ 100 ಇಂಪಾರ್ಟೆಂಟ್. ಇಲ್ಲಿ 9ನೇದು ನೋಡ್ರಿ, ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. 6 × 3 = 18. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತದೆ. 33ನೇದು ಸಂದರ್ಭ ಸಹಿತ ವಿವರಿಸಿ. ಇಲ್ಲಿ ಏನು ಇಂಪಾರ್ಟೆಂಟ್ ಆಗ್ತಾವಂದ್ರ ಆಯ್ಕೆ ಪ್ರಸ್ತುತ ವಾಕ್ಯ ಎನ್ ಮೂರ್ತಿಯವರ ಬರೆದ ಸಮಗ್ರ ಲಲಿತ ಪ್ರಬಂಧವನ್ನು ಎಂಬ ಕೃತಿಯಿಂದ ಆಯ್ದು ವ್ಯಾಘ್ರಗೀತೆ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲು. ಇದು ಯಾವ ಪಾಠದಿಂದ ಯಾವ ಕೃತಿಯಿಂದ ಆಯ್ದುಕೊಳ್ಳಲು ಅಂದ್ರೆ ಆಯ್ಕೆ ಒಳಗೆ ಬರಿಬೇಕು, ಯಾವ ಪಾಠದಿದ್ದ ಮತ್ತ ಕವಿ ಯಾರ, ಯಾವ ಕೃತಿಯಿಂದ ಆಯ್ದುಕೊಳ್ಳೋದು ಎಂಬುದನ್ನು ಬರಿಬೇಕು. ಗದ್ಯ ಯಾವದ ಅಥವಾ ಪದ್ಯ ಯಾವದ ಎಂಬುದನ್ನು ಬರಿಬೇಕು. ಸಂದರ್ಭ ಇದು ಟೈಟಲ್. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತದೆ, ಮಡಿದೇ ಮಡಿಯುತ್ತದೆ ಆಗಿರ್ಬೇಕ್ರಿ ಅದ. ಶಾನುಭೋಗ ಹುಲಿಯ ದಾಳಿಯಿಂದ ಪ್ರಾಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವಾಗ ಅವರ ತಲೆ ಸುತ್ತಲಾರಂಭಿಸಿತ್ತು. ಆ ವಿಪತ್ತಿನ ವೇಳೆ ಅವರು ತಮ್ಮ ಕಿರ್ದಿ ಪುಸ್ತಕದಿಂದ ಹುಲಿಗೆ ಹೊಡೆದು ತಪ್ಪಿಸಿಕೊಳ್ಳಬಹುದೆಂದು ಯೋಚಿಸಿ ಸಂದರ್ಭದಲ್ಲಿ ಈ ಮಾತು ಬಂದೇ ಬರುತ್ತದೆ. ಸ್ವಾರಸ್ಯ ಏನಿಡಿದರೆ ರಣರಂಗವನ್ನು ಪ್ರವೇಶಿಸಿದನು ಶತ್ರುವಿನೊಡನೆ ಹೋರಾಡಿ ಗೆಲ್ಲಲೇಬೇಕು, ಇಲ್ಲವೆಂದರೆ ವೀರ ಮರಣವನ್ನು ಒಪ್ಪಬೇಕು ಎನ್ನುವಂತೆ ಸುಲಭವಾಗಿ ಹುಲಿಗೆ ತಾನು ಆಹಾರವಾಗಬೇಕಿಲ್ಲ ಎಂದು ಶಾನುಭೋಗನು ಸಂದರ್ಭೋಚಿತವಾಗಿ ಯೋಚಿಸಿದನು. ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಆ ವಿಷಯ ಅವರು ಹೇಳಿದ ವಿಷಯ ಎಲ್ಲಿ ಬಂದದ, ಯಾವ ಪ್ಯಾರಾಗ್ರಾಫ್ನಾಗ ಬಂದದ, ಯಾವ ಸಂದರ್ಭದಲ್ಲಿ ಬಂದದ ಎಂಬುದನ್ನು ನೀವು ತಿಳ್ಕೊಂಡು ಏನು ಮಾಡ್ಬೇಕಂದ್ರ ಅದನ್ನ ವ್ಯಕ್ತಪಡಿಸಬೇಕ್ರಿ. ಅದಕ್ಕೆ ಏನು ಕೇಳಿದ್ರ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಆ ಸಂದರ್ಭ ಎಲ್ಲಿ ಬರ್ತದ, ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಇವು ಮೇನ್ ಇಂಪಾರ್ಟೆಂಟ್ ರೀ. ಇವು 3 ಹಾಕಿದ ನಿಮ್ಗೆ 3 ಅಂಕಗಳ ಫಿಕ್ಸ್. ಬರದೆ 3 ಅಂಕಗಳ ನಿಮ್ಮ ಕಿಶೆದಾಗ ನೋಡ್ರಿ. ಇವು 3 ಸ್ವಾರಸ್ಯ ಹಾಕ್ಲಿಲ್ಲ, ಆಯ್ಕೆ ಹಾಕ್ಲಿಲ್ಲ, ಸಂದರ್ಭ ನೀವು ಹಾಕ್ಲಿಕ್ಕಂದ್ರ ನಿಮ್ಮ ಕಾಲ ಮೇಲೆ ನೀವ ಕಲ್ಲು ಚೆಲ್ಕೊಂಡಂಗ ಆಕತ್ರಿ. ಎಲ್ಲ ಗೊತ್ತಿದ್ದು ನಾ ಎಕ್ಸಾಮ್ದಾಗ ಏನು ಬರ್ದಿಲ್ಪ ಅನ್ನೋದಾಕತ್ರಿ. ಅದೇ ರೀತಿ ಇಲ್ಲಿ 34 ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದನ್ನು ನೋಡ್ಕೊರಿ. ಸರಿ, ಹಿಂಗ ನಿಮ್ಮ ಮುಂದಾದ ಆನ್ಸರ್ ಅದ, ನೀವು ನೋಡ್ಕೊರಿ. ಅದೇ ರೀತಿ ತೆಳಗ ಎಷ್ಟು ಸಂದರ್ಭ ಸಹಿತ ಅಥವಾ ಈ ನಿಯಮಗಳನ್ನ ನೀವು ನೋಡ್ಕೊರಿ. ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನ ನೀವು ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ನಿಮಗ ಪದ್ಯ ಭಾಗದಲ್ಲಿ 2 ಅಂತರೂ ಪದ್ಯ ಬರ್ತಾವ. ಎಕ್ಸಾಮ್ಕ 2 ಪದ್ಯ ಬರ್ತಾವ. ಅದ್ರೊಳಗೆ 1 ಪದ್ಯಕ್ಕೆ 4 ಅಂಕ. ಯಾವ್ದು ಬರ್ತದ, ಕಲುಷಿತ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋಣ. ಇದು ನಾವು ಕಲಿಯೋದ್ನಾಗ ಐತ್ರಿ, ನೀವು ಕಲಿಯೋದ್ನಾಗ ಐತೆ. ಫಿಕ್ಸ್ ಕ್ವಶನ್ ರೀ ಇದ್ರಿ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳಗೆ ಬದುಕೋಣ, ಭಯ ಸಂಶಯದಳು ಕದ್ದಿದ ಕಣ್ಣಳು ನಾಳಿನ ಕನಸುಗಳನ್ನ ಬಿತ್ತೋಣ. ಇದು ನಾವು ಕಲಿಯೋದ್ನಾಗ ಐತ್ರಿ. ಈ ಏನ್ ಐತಂದ್ರ ಇವ್ ಎಂದೆಂದೂ ಚೇಂಜ್ ಆಗಂಗಿಲ್ರಿ, ಚೇಂಜ್ ಆಗಲ್ಲ. ಆದ್ರ ನೀವು ಫಿಕ್ಸ್ ಕ್ವಶನ್ಗಳಿರ್ತಾವ, ನೀವು ಬರೆಯಾಕ ಹಿಂದೆ ಮುಂದೆ ನೋಡಬಾರ್ದು. ಇದು ಫಿಕ್ಸ್ ಕ್ವಶನ್ಗಳನ್ನಾಗಿರ್ತಾವ. ನೀವು ಸರಿಯಾಗಿ ಸ್ಕೋರ್ ಮಾಡಕ ಬಳವತ್ತಾಗಂಗಿಲ್ರಿ. ಸ್ಕೋರ್ ಮಾಡಕ ಬಳವತ್ತಾಗದಲ್ಲ. ನೀವು ಏನು ಮಾಡ್ಬೇಕಂದ್ರೆ ಸರಿಯಾಗಿ ಓದಬೇಕು. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗ ನಿಮ್ಗೆ ನಾವು ಯಾವತ್ತಿದ್ರೂ ವಿಡಿಯೋ ಮೂಲಕ ನಿಮ್ಗೆ ನಾವು ಪ್ರೋತ್ಸಾಹ ಕೊಡ್ತೀನೋ, ಹಾಗೂ ವಿಡಿಯೋ ಮೂಲಕ ಏನಂದ್ರೆ ಯಾವ ವಿಷಯಗಳನ್ನು ಓದಬೇಕು, ಯಾವ ವಿಷಯವನ್ನು ಓದಬಾರ್ದು ಎಂಬುದನ್ನು ನಾನು ಹೇಳ್ತೀನಿ. ಆಗ ಆ ಕಾರಣದಿಂದ ಏನು ಮಾಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಮಗೂ ಸಪೋರ್ಟ್ ಮಾಡಿರಿ. ನಿಮಗೆ ನಾವು ಮಾಹಿತಿಯನ್ನು ನೀಡುವ ಪ್ರಯತ್ನದಲ್ಲಿ ನಾನು ನಿರತವಾಗಿರ್ತೇನೆ. ನಿಮಗೆ ಏನಾರು ತಿಳಿಯಕ್ಕಲ್ಲ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮಾಡಿರಿ. ಪದ್ಯ ಭಾಗದಲ್ಲಿ ಓದಿ ಅರ್ಥ ಮಾಡಿಕೊಂಡು ಮತ್ತು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಇಲ್ಲಿ ಒಂದು ಪದ್ಯ ಕೊಡ್ತಾರೆ. ಮಾರಿಗೌತನವಾದ್ದು ನಾಳಿನ ಭಾರತ ಚದುರಂಗ ಈ ಪದ್ಯವನ್ನು ಕೊಡ್ತಾರೆ. ಇದನ್ನು ನೀವು ಹೊಸಗನ್ನಡ ಒಳಗೆ ಬರೀಬೇಕು. ಹಳೆಗನ್ನಡದ ಅದನ್ನು ಹೊಸಗನ್ನಡ ಒಳಗೆ ಬರೀಬೇಕು. ಯಾವ ರೀತಿ ಬರಿಬೇಕು ಎಂಬುದನ್ನು ಈ ಪ್ಯಾರಾಗ್ರಾಫ್ ನೋಡ್ರಿ, ನೀವು ಓದ್ಕೊರಿ. ತದನಂತರ 8-10 ವಾಕ್ಯದಲ್ಲಿ ಉತ್ತರಿಸಿರಿ. 2 ಕ್ವಶನ್ ಬರೀಬೇಕಾ. ಇಲ್ಲಿ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಗಿತ್ತೆಂದು ತಿಳಿಸ್ರಿ ತಿಳಿಯಾರ. ಇದು 4 ಮಾರ್ಕ್ಸ್ ಫಿಕ್ಸ್ ಇರ್ತಾವ. ಶಬರಿ ಗದ್ಯದಿಂದ ಫಿಕ್ಸ್ ಮಾರ್ಕ್ಸ್ಗಳನ್ನು ಬರ್ತಾವ. ನೀವು ಓದ್ಕೊರಿ. ಶಬರಿಯ
ಮತ್ತು ಯುದ್ಧ. ಈ ಪಾಠಗಳ ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ಶಬರಿ ಯಾವ ಥರ ಹೇಳ್ತಾರ. ತದನಂತರ ಇಲ್ಲಿ ರಾಮ ಲಕ್ಷ್ಮಣ ಶಬರಿ ಎರಡು ನೋಡು ಅಥವಾ ಕೊಟ್ಟಾನಂದ್ರ ಒಂದ ಪಾಠದ 2 ಕ್ವಶನ್ಗಳನ್ನು ಬಂದಿರ್ತಾವ. 42ನೇ ಪ್ರಶ್ನೆ, ಲವನು ಯಜ್ಞಾವಶವನ್ನು ಕಟ್ಟಲು ಕಾರಣವೇನು? ತದನಂತರ ಅಥವಾ ಲವಣದಲ್ಲಿ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿದಾರ. 2 ಕ್ವಶನ್ಗಳನ್ನು ಕೊಟ್ಟಿರ್ತಾರ. ಅಲ್ಲಿ ನೀವು ಸರಿ ಹಂಗೆ ಓದಿದ್ದಾದಲ್ಲಿ ಸರಿ ಹಂಗೆ ಬರ್ತೀರಿ. ಇಲ್ಲಿ ನೋಡ್ರಿ ಆನ್ಸರ್ಗಳನ್ನು ಈ ರೀತಿ ಇದಾವ, ನೀವು ಓದ್ಕೊರಿ ಸರಿ ಹಂಗ. ಗದ್ಯ ಪದ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಬರ್ರಿ ಅಂತ ಹೇಳ್ಯಾರ. 2 ಅಂಕಗಳ ಪ್ರತಿ ಸರಿ ಉತ್ತರಕ್ಕೆ ಎಷ್ಟು ಅಂಕ? 2 ಅಂಕ. ಈ ಪ್ಯಾಸೇಜ್ ಅನ್ನು ಓದ್ಬೇಕಾ? ಈ ಪ್ಯಾಸೇಜ್ ಅನ್ನು ಓದಿ ಅಲ್ಲಿ ನಿಮಗೆ ಏನು ಮಾಡ್ಬೇಕಂದ್ರೆ ನೀವು ಪ್ಯಾಸೇಜ್ ಓದಿ ಆನ್ಸರ್ಗಳನ್ನು ಬರೀಬೇಕು. ಕ್ವಶನ್ಗಳನ್ನು ಕೊಟ್ಟಿರ್ತಾರ. ಇಲ್ಲಿ ಧರ್ಮ ರಕ್ಷಣೆಯಿಂದ ಸಿಗುವ ಲಾಭಗಳನ್ನು ತಿಳಿಸ್ರಿ. ಆ ಪ್ಯಾಸೇಜ್ ಒಳಗೆ ಹೋದ್ರೆ ಆ ಪ್ಯಾಸೇಜ್ ಒಳಗೆ ಹೋದ್ರೆ ಆ ವಿಷಯಗಳ ಅರ್ಥ ಆಗ್ತದೆ. ಆ ವಿಷಯ ತಕ್ಕಂತೆ ನೀವು ಆನ್ಸರ್ಗಳನ್ನು ಬರೀಬೇಕು. ತದನಂತರ ಲಾಸ್ಟ್ ಒನ್ ಏನು ನೋಡಿದ್ರೆ ಪತ್ರ ಲೇಖನ ಯಾವ ರೀತಿ ಬರೀಬೇಕು. ಇಲ್ಲಿ ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಗ್ರಾಮದ ನಿವಾಸಿ ಅನ್ನಪೂರ್ಣ ಎಂಬ ಭಾವಿಸಿಕೊಂಡು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸಿಕೊಂಡು ಇದನ್ನ ವ್ಯವಹಾರಿಕ ಪತ್ರ ಬರೀರಿ ಅಂತ ಹೇಳಿದಾರ. ಅಥವಾ ಏನ್ ಕ್ವಶನ್ ಕೊಟ್ಟಾರ, ನಿಮ್ಮ ಹಾಸನದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಮೋಹನ್ ಎಂಬ ಭಾವಿಸಿಕೊಂಡು ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಯ ಪತ್ರವನ್ನ ಬರೆಯಿರಿ ಅಂತ ಹೇಳ್ಯಾರ. ಇಲ್ಲೇನ್ ಆ ಊರಾಗ ಒಂದು ಕಾಲೇಜ್ ಇರಂಗಿಲ್ಲ, ಅದ್ರ ಸಂಬಂಧ ಶಾಲಾ ಕಾಲೇಜುಗಳು ಇರಲ್ಲ. ಆ ಕಾರಣದಿಂದ ಇಲ್ಲಿ ಏನ್ ಮಾಡ್ಬೇಕಂದ್ರೆ ವ್ಯವಹಾರಿಕ ಪತ್ರ ಬರೀರಿ. ಅಲ್ಲಿ ಪ್ಲೇಸು ಕೊಟ್ಟಿರ್ತಾರೆ, ಎಲ್ಲಾನು ಕೊಟ್ಟಿರ್ತಾರೆ, ಡೇಟು ಕೊಟ್ಟಿರ್ತಾರೆ, ವಿಳಾಸ ಕೊಟ್ಟಿರ್ತಾರೆ. ನೀವು ಹುಚ್ಚುಚ್ಚರಂಗ ನಿಮ್ಮ ಕಾಲೇಜ್ ಹೆಸರುಗಳನ್ನ ಹಾಕುವಂತಿಲ್ಲ. ಏನು ಕೊಟ್ಟಾರ, ಮ್ಯಾಟ್ರ್ ಏನು ಕೊಟ್ಟಾರ, ವಿಷಯ ಏನು ಕೊಟ್ಟಾರ, ಯಾವ ಜಿಲ್ಲೆ ಕೊಟ್ಟಾರ, ಯಾವ ತಾಲೂಕು ಕೊಟ್ಟಾರ, ಯಾವ ಕಾಲೇಜು ಕೊಟ್ಟಾರ ಎಂಬುದನ್ನು ನೋಡಿ ಅದನ್ನೇ ಹಾಕಬೇಕು. ಇಲ್ಲಿ ನೋಡ್ರಿ ವ್ಯವಹಾರಿಕ ಪತ್ರ, ಇಲ್ಲಿ ಸ್ಥಳ ಗುಡ್ಡೆ ತೋಟ, ದಿನಾಂಕ 25/6/2025. ಇವರಿಂದ ಯಾರು ಬರೆಯತ್ತಾರ ಅವ್ರ ಅನ್ನಪೂರ್ಣ ಗುಡ್ಡೆ ತೋಟ ಗ್ರಾಮ ಕೊಪ್ಪ ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆ. ಇವರಿಗೆ ಬರೀತಾರೆ. ಯಾರಿಗೆ? ಮಾನ್ಯ ಶಿಕ್ಷಣ ಸಚಿವ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ಮಾನ್ಯರೇ, ವಿಷಯ ಯಾವ ರೀತಿ ಇರ್ಬೇಕು? ಸಂಕ್ಷಿಪ್ತವಾಗಿರ್ಬೇಕು. ವಿಷಯ ಅಲ್ಲಿ ಕೊಟ್ಟಿರ್ತಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿಕೆ. ಅಂದ್ರೆ ಆ ಊರಾಗ ಒಂದು ಕಾಲೇಜ್ ಇಲ್ಲ, ಆ ಕಾರಣದಿಂದ ಬರೀರಿ. ಯಾವ ರೀತಿ ಬರ್ದಾರ? ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಗ್ರಾಮದ ನಿವಾಸಿಯಾದ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಗ್ರಾಮದಲ್ಲಿ ಕನಿಷ್ಠ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದು, ಇದಕ್ಕೆ ಪೂರಕವಾಗಿ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜುಗಳು ಇರುವುದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳ ದೂರದ ಕೊಪ್ಪಕ್ಕೆ ಕಾಲೇಜು ಶಿಕ್ಷಣಕ್ಕೆ ಹೋಗಬೇಕು. ಸಾರಿಗೆ ಮತ್ತು ಇನ್ನಿತರ ಸಮಸ್ಯೆಗಳಿಂದಾಗಿ ಅನೇಕ ವಿದ್ಯಾರ್ಥಿಗಳು ಕಾಲೇಜು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಸುತ್ತಲಿನ 10ಕ್ಕೂ ಅಧಿಕ ಗ್ರಾಮಗಳು ಮಧ್ಯಭಾಗದಲ್ಲಿದ್ದು, ಗುಡ್ಡೆತೋಟ ಗ್ರಾಮದಲ್ಲಿ ತಾನು ಪದವಿ ಪೂರ್ವ ಕಾಲೇಜು ತೆರೆದರೆ ಎಲ್ಲರಿಗೂ ಅನುಕೂಲವಾಗುವುದು. ಶಿಕ್ಷಣ ಬಗೆಗೆ ಅಪಾರ ಕಾಳಜಿ ಹೊಂದಿರುವ ತಾವು ಆದಷ್ಟು ಬೇಗನೆ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜುಗಳನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ನನ್ನ ಕೋರಿಕೆಯು ಬಹುಬೇಗ ಈಡೇರಿಸುವುದೆಂದು ನಂಬಿರುತ್ತೇನೆ. ವಂದನೆಗಳು ಬರೆಯಿರಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅನ್ನಪೂರ್ಣ ಗ್ರಾಮ ಪ್ರಮುಖರ ಸಹಿಗಳನ್ನು ಹಾಕ್ಬೇಕ. ಹೊರ ವಿಳಾಸ ಮೇಲ್ಕೊಟ್ಟಾರೆ, ಇವರಿಂದ ಇವರಿಗೆ ಅದನ್ನ ನೀಡ್ಬೇಕ. ಅಥವಾ ಮತ್ತೊಂದು ಕ್ವಶನ್ ಅದಲ್ಲ, ಅಥವಾ ಅದು ಸೇಮ್ ಕ್ವಶನ್, ನೀವು ಅದನ್ನ ಸರಿಯಾಗಿ ನೋಡ್ಕೊಂಡು ಬರೆಯಬೇಕ. ವಿನಂತಿ ನಿಮ್ಮಲ್ಲಿ. ಪ್ರಬಂಧವನ್ನ ನೀಡುತ್ತಾರ, ಪ್ರಬಂಧವನ್ನ ಬರೆಯಿರಿ. ರಾಷ್ಟ್ರೀಯ ಹಬ್ಬದ ಮಹತ್ವ ಅಥವಾ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು. ಇಲ್ಲಿ ಮುಖ್ಯವಾಗಿ ಪ್ರಬಂಧ ಬರೀಬೇಕಾದ್ರೆ ಪೀಠಿಕೆ ಇರಬೇಕ್ರಿ, ವಿವರಣೆ ಇರಬೇಕು, ಹಾಗೂ ಉಪಸಂಹಾರ. ಈ ನಿಯಮಗಳನ್ನ ಪಾಲನೆ ಮಾಡ್ರಿ. 3 ನಿಮಗೆ ಜಾಸ್ತಿ ಅಂಕಗಳನ್ನ ಬೇಕಂದ್ರ ಇಲ್ಲಿ ನೋಡ್ರ, ನಿಮ್ಗೆ ಉದಾಹರಣೆಗೆ ಇಲ್ಲಿ ಇದೆ, ಉದಾಹರಣೆಗೆ ಆನ್ಸರು ಇಲ್ಲಿದೆ, ಕ್ವಶನ್ ಇಲ್ಲಿದೆ, ನೋಡ್ಕೊರಿ. ಆಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಮಾಡ್ಕೊಂಡಿಲ್ಲ ಅವರು. ಅದೇ ರೀತಿ ನೋಡ್ರಲ್ಲ, ಮೆನ್ಷನ್ ಮಾಡ್ಯಾರ ಅವರು, ಉಪಸಂಹಾರ ಹಾಕ್ಯಾರ, ವಿವರಣೆ ಹಾಕ್ಯಾರ, ಪೀಠಿಕೆ ಹಾಕ್ಯಾರ. ನೋಡ್ರ, ಇಲ್ಲಿ ಮೊದಲು ಏನು ಮಾಡಿದಾರ, ಅವರ ಪೀಠಿಕೆಯನ್ನು ಹಾಕಿದ್ದಾರೆ. ವಿಷಯ ನಿರೂಪಣೆ ಯಾವ ರೀತಿ ಐತೆ ಎಂಬುದನ್ನು ಹಾಕ್ಯಾರ, ಅಂದ್ರೆ ವಿವರಣೆ. ತದನಂತರ
ಸ್ಟಾರ್ಗಳು ಹಾಕಿ ಆ ವಿಷಯದ ಅನುಸಾರವಾಗಿ ಬರಿತಾ ಬರಿತಾ ಹೋದಂತೆ ತದನಂತರ ಲಾಸ್ಟಿಗೆ ಬಂದ ಉಪಸಂಹಾರಗಳನ್ನು ಮತ್ತೆ ಹಾಕಿದ್ದಾರೆ. ಅದನ್ನು ಯಾವ ಥರ ಕನ್ಕ್ಲೂಷನ್ ನೀಡಿದ್ದಾರೆ ನೋಡ್ರಲ್ಲ. ಅದೇ ರೀತಿ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಹಾಗೆ 1, 2, 3, 4 ಮಾದರಿ ಪ್ರಶ್ನೆ ಪತ್ರಿಕೆ ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ ಒಳಗದಾವ. ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಅಲ್ಲಿ ಹೋಗಿ ನೀವು 4 ವಿಡಿಯೋಗಳನ್ನು ನೋಡಿ ನಾಳೆ ಎಕ್ಸಾಮ್ದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರಿ ಎಂಬುದನ್ನು ನನ್ನ ಆಸೆ. ಆಲ್ ದ ಬೆಸ್ಟ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಆಲ್.